ಕಾರಣಕ್ಕಾಗಿ ಇದು ಜಗತ್ತಿನ ಕಣ್ಮನವನ್ನು ಸೆಳೆಯುತ್ತೆ. ಬೇರೆ ಬೇರೆ ದೇಶಗಳಿಂದ ಇದನ್ನು ನೋಡೋದಕ್ಕೆ ಜನ ಬರ್ತಾರೆ. ಬೆಂಗಳೂರಿಗರಿಗಂತೂ ಒಂದು ದೊಡ್ಡ ಹಬ್ಬ ಇದು ಏರ್ ಶೋ. ಸೊ ಈ ಏರ್ ಶೋದ ಎಲ್ಲ ವಿಶೇಷತೆಗಳನ್ನ ನಿಮಗೆ ಕೊಡೋದಕ್ಕೆ ನಮ್ಮ ರಿಪಬ್ಲಿಕ್ನ ಅತಿ ದೊಡ್ಡ ತಂಡ ರೆಡಿಯಾಗಿದೆ. ನನ್ನ ಜೊತೆ ಅಭಿಷೇಕ್ ಇದ್ದಾರೆ, ನಮ್ಮ ರಿಪೋರ್ಟರ್ ಅಭಿಷೇಕ್, ಹಾಗೆಯೇ ದೀಪ್ತಿ ತೊಳ್ಪಾಡಿ ಇದ್ದಾರೆ, ನಮ್ಮ ಪ್ರತಿನಿಧಿ ವರದಿಗಾರ ಧ್ರುವ ಇದ್ದಾರೆ, ಹಾಗೆಯೇ ನಮ್ಮ ಇನ್ನೊಬ್ಬ ವರದಿಗಾರ ಮಂಜುನಾಥ್ ಅವರು ಇದ್ದಾರೆ. ಇವರೆಲ್ಲರೂ ಕೂಡ ಏರ್ ಶೋದ ಎಲ್ಲ ವಿಶೇಷ ಮಾಹಿತಿಯನ್ನು ನಿಮಗೋಸ್ಕರ ತರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2025 ಈ ಏರ್ ಶೋ ಯಾವ ರೀತಿನಲ್ಲಿದೆ, ಕಳೆದ 2 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಏರ್ ಶೋನಲ್ಲಿ ಬಹಳ ವಿಶೇಷತೆಗಳಿದೆ. ತೇಜಸ್ ಗ್ರಿಫಿನ್ ಆರ್ಭಟ ಮೆರಿತಾ ಇದ್ದಾವೆ. ಬೆಂಗಳೂರಿನ ಏರೋ ಇಂಡಿಯಾ 2025 ಈ ಸಾರಿ ಅನೇಕ ವಿಶೇಷತೆಗಳಿಂದ ಕೂಡಿದೆ. ಏರ್ ಶೋನಲ್ಲಿ ತೇಜಸ್ ಗ್ರಿಫಿನ್ ಆರ್ಭಟ ನೋಡಿನೇ ಖುಷಿ ಪಡ್ಬೇಕು, ಆ ಥರ ಇದೆ ಅದು. ದೇಶದ ಸೈನಿಕರ ಭಾರ ಇಳಿಸ್ತಾನ ರುದ್ರ, ಅದು ಇನ್ನೊಂದು ವಿಶೇಷ. ಶತ್ರುಗಳ ಕಳ್ಳ ಹೆಜ್ಜೆ ಮೇಲೆ 3ನೇ ಕಣ್ಣು, ರುದ್ರನ 3ನೇ ಕಣ್ಣು, ಅಷ್ಟು ಸ್ಟ್ರಾಂಗ್ ಆಗಿದೆ ಆ ವಿಮಾನ. ಏರ್ ಶೋನಲ್ಲಿ ದೊಡ್ಡಮ್ಮ ಗನ್ ಗಮನ ಸೆಳೆದಿರ್ತಕ್ಕಂಥದ್ದು. ಏರ್ ಶೋದ ಅನೇಕ ವಿಶೇಷತೆಗಳನ್ನ ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ. ಭಾರತೀಯ ವಾಯುಸೇನೆಗೆ ತೇಜಸ್ ಮತ್ತಷ್ಟು ಶಕ್ತಿ ನೀಡಲಿದೆ. ಮುಂದಿನ 3-4 ವರ್ಷಗಳಲ್ಲಿ ತೇಜಸ್ ಯುದ್ಧ ವಿಮಾನಗಳು 95 ತೇಜಸ್ ಯುದ್ಧ ವಿಮಾನಗಳು ಆರ್ಮಿಗೆ ಸೇರ್ಪಡೆಯಾಗಲಿದ್ದು, ಇದರ ವಿಶೇಷತೆಗಳೇನು ಅನ್ನೋದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ನನ್ನ ಸಹೋದ್ಯೋಗಿ ಸ್ಮಿತಾ ಈ ಬಗ್ಗೆ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ನಾನೀಗ ನಿಂತಿರೋದು ಏರ್ ಶೋನ ಮತ್ತೊಂದು ಮ್ಯಾಗ್ನಿಫಿಷಿಯಂಟ್ ಏರ್ಕ್ರಾಫ್ಟ್ನ ಮುಂದೆ. ನಮ್ಮ ಭಾರತದ ಹೆಮ್ಮೆಯ ತೇಜಸ್ ನೀವು ಕಳೆದ ಬಾರಿಯ ಏರ್ ಶೋನಲ್ಲೂ ಕೂಡ ಗಮನಿಸಿದ್ರೆ, ಆದರೆ ಈ ಏರ್ಕ್ರಾಫ್ಟ್ ನೀವೇನು ಗಮನಿಸ್ತಾ ಇದ್ದೀರಿ, ನ್ಯೂ ಜನರೇಷನ್ ಏರ್ಕ್ರಾಫ್ಟ್ ಇದು ತೇಜಸ್ MK-1A. ಸದ್ಯಕ್ಕೆ ಭಾರತೀಯ ವಾಯುಸೇನೆ ಬಹಳ ಕಾತರತೆಯಿಂದ ಕಾಯ್ತಾ ಇರುವ ಏರ್ಕ್ರಾಫ್ಟ್ ಇದು. ಇನ್ಫ್ಯಾಕ್ಟ್ ಈ ವರ್ಷವೇ ಇದು ವಾಯುಸೇನೆಯ ಬತ್ತಳಿಕೆಯನ್ನು ತಲುಪಬೇಕಾಗಿತ್ತು, ಆದರೆ ಅಮೆರಿಕದಿಂದ ಇದರ ಎಂಜಿನ್ ಪೂರೈಕೆಯಲ್ಲಿ ಆದ ವಿಳಂಬದಿಂದಾಗಿ ಇನ್ನೇನು ಈ ವರ್ಷದ ಆರ್ಥಿಕ ವರ್ಷ ಪೂರೈಕೆ ಆಗೋದ್ರ ಒಳಗಾಗಿ 83 ಸರಿಸುಮಾರು 83 ತೇಜಸ್ MK-1A ಯುದ್ಧ ವಿಮಾನಗಳು ಭಾರತದ ವಾಯುಪಡೆಯ ಬತ್ತಳಿಕೆಯನ್ನು ಸೇರುವ ನಿರೀಕ್ಷೆ ಇದೆ. ಹಾಗೆ ಇನ್ನು 3-4 ವರ್ಷಗಳ ಅವಧಿಯ ಒಳಗೆ ಇನ್ನು 95 ಬರೋಬ್ಬರಿ 95 ತೇಜಸ್ MK-1A ಯುದ್ಧ ವಿಮಾನಗಳು ಭಾರತೀಯ ನೌಕಾಸೇನೆಯನ್ನ ಸೇರುವ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೆ. ಹಾಗೆ ಇದರ ಎಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ, ಹಾಗೆ ಯಾವ ರೀತಿಯ ಮಿಸೈಲ್ಗಳನ್ನು ಇದು ಹೊತ್ತೊಯ್ಯಬಲ್ಲದು, ಯಾವ ರೀತಿಯ ಅಟ್ಯಾಕಿಂಗ್ ಕೆಪಾಸಿಟಿ ಇದೆ ಅದನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ ಮುಖೇಶ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ಏರ್ ಶೋ? ಏರ್ ಶೋ ಚೆನ್ನಾಗಿದೆ. ತೇಜಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಸೂಪರ್. ನಮ್ಮ ರಿಪಬ್ಲಿಕ್ ವೀಕ್ಷಕರಿಗೆ ಇದರ ಸ್ಪೆಷಾಲಿಟಿ, ಎಸ್ಪೆಷಲಿ ತೇಜಸ್ MK-1A ಇದರ ವಿಶೇಷತೆಯನ್ನು ತಿಳಿಸ್ಬೋದಾ, ಇದರ ಎಂಜಿನ್ ವಿಶೇಷತೆ? ಇದು ಅಲ್ಲಿ ರಡಾರ್, ಎಸ್ಪೆಷಲಿ ರಡಾರ್, ಈಶಾ ರಡಾರ್ ಇದೆ. ಅಲ್ಲೇ MMR ರಡಾರ್ ಇದಿರ ಇಲ್ಲಿ. ಇದು ಮೋರ್ ಪವರ್ಫುಲ್ ರಡಾರ್ ಇದೆ, ರೇಂಜ್ ಜಾಸ್ತಿ ಆಗಿದೆ, ಅವರು ಮಾರಕ ಕ್ಷಮತಾ ಜಾಸ್ತಿ ಆಗಿದೆ ಇದು. ಆಮೇಲೆ EW ಶೂಟ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಶೂಟ್, ಇದು ಜಾಸ್ತಿ ಆದಮೇಲೆ ಇಲ್ಲಿ ಹಾರ್ಡ್ ಪಾಯಿಂಟ್ ಜಾಸ್ತಿ ಆಗಿದೆ. ಇಲ್ಲಿ ಮಿಸೈಲ್ ಈಗ ಇದು BVR ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಇಲ್ಲಿ ಕನೆಕ್ಟ್ ಮಾಡಿಕೆ ಆಗುತ್ತೆ. ಆಮೇಲೆ R-73 ಆಸ್ರಾ ಮಿಸೈಲ್ಸ್ ಆ್ಯಂಡ್ ನ್ಯೂ ಜನರೇಷನ್ ಲೇಸರ್ ಗೈಡೆಡ್ ಬಾಂಬ್ಸ್ ಆರ್ ಇನ್ಸ್ಟಾಲ್ಡ್ ಹಿಯರ್. ಪೇಲೋಡ್ ಎಷ್ಟು ತೊಗೊಂಡು ಹೋಗ್ಬೋದು? ಪೇಲೋಡ್ ಇದು 13.2 ಟನ್. 13.2 ಟನ್ ಕೆಪಾಸಿಟಿ ಇದೆ. ಪೇಲೋಡ್ ಇಲ್ಲಿ 6 ಟನ್ ಮಾತ್ರ, 6 ಟನ್ ವಿ ಕ್ಯಾನ್ ಟೇಕ್ ಇಟ್. ನಮ್ಮ ಭಾರತೀಯ ಏನು ವಾಯುಸೇನೆ MK-2 ಕೂಡ ವೇಟ್ ಮಾಡ್ತಾ ಇದೆ, ಬಟ್ ಆಸ್ ಆಫ್ ನಾವು MK-1A ಇನ್ನೂ ಜಾಯಿನ್ ಆಗಿಲ್ಲ. ಇದು ಜಾಯಿನ್ ಆಗಿದೆ ಮೇಡಮ್, ಸ್ವಲ್ಪ ಇಂಜನ್ಗೆ ವೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ರೆಡಿ ಆಗಿದೆ. ವೀಕ್ಷಕರಿಗೆ ಇದರ ಒಳಭಾಗದ ದೃಶ್ಯಗಳನ್ನು ಕೂಡ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಸರ್, ನಾನಾಗಲೇ ಹೇಳಿದಾಗೆ ಅಮೆರಿಕಾದಿಂದ ಇದರ ಎಂಜಿನ್ ಜನರಲ್ ಎಲೆಕ್ಟ್ರಾನಿಕ್ಸ್ನಿಂದ F404 ಎಂಜಿನ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇರೋದು. ಇಲ್ಲಿ ನೀವು ಗಮನಿಸ್ತಾ ಇರೋದು ಪೈಲಟ್ ಸಿಟ್ಟಿಂಗ್ ಏರಿಯಾ. ಹಾಗೆ ಇದರ ವಿಶೇಷತೆಯನ್ನು ಕೂಡ ಮುಖೇಶ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಇದು ಸ್ಮಾರ್ಟ್ ಮಲ್ಟಿಫಂಕ್ಷನ್ ಡಿಸ್ಪ್ಲೇ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಹ್ಯೂಮನ್ ಮಷೀನ್ ಇಂಟರ್ಫೇಸ್ ಜಾಸ್ತಿ ಆಗಿದೆ. ಇದು ಎಲ್ಲ ಕಂಟ್ರೋಲ್ ಪೈಲಟ್ ಟಚ್ ಫಿಂಗರಲ್ಲಿ ಮಾಡೋಕ್ಕೆ ಆಗಿದೆ. ಆ್ಯಂಡ್ ಇದು
ಡಿಸ್ಪ್ಲೇ ಹೆಡ್ ಅಪ್ ಡಿಸ್ಪ್ಲೇ ಅಲ್ಲಿ ಆಲ್ ವಿಪನ್ ರಡಾರ್ ಆಲ್ ಟಾರ್ಗೆಟ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಫೈರ್ ಮಾಡೋಕ್ಕೆ ಆಗಿದೆ ಅಲ್ಲಿ. ಓಕೆ, ಸೊ ನಮ್ಮ ಹೆಮ್ಮೆಯ ತೇಜಸ್ MK1A ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ HALನ ಮುಖೇಶ್ ಸರ್ ವಿವರಿಸಿದ್ರು. ಇದು ಈ ಬಾರಿಯ ಏರ್ ಶೋನ ಮತ್ತೊಂದು ವಿಶೇಷತೆ. ಬಹುಶಃ ಮುಂದಿನ ಏರ್ ಶೋ ಆಗೋ ವೇಳೆಗೆ ಇದರ ನೆಕ್ಸ್ಟ್ ಜನರೇಷನ್ ಏರ್ಕ್ರಾಫ್ಟ್ ತೇಜಸ್ MK2 ಕೂಡ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಇನ್ನು ಅನೇಕ ವಿಶೇಷತೆಗಳನ್ನು, ಅದರಲ್ಲೂ ಏರ್ ಶೋನ ವಿಶೇಷತೆಗಳನ್ನು ನಿಮಗಾಗಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಹಾಗೆ ನನ್ನ ಕ್ಯಾಮ್ರಾ ಪರ್ಸನ್ ಮಧು, ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರ್ ಶೋ 2025 ಬೆಂಗಳೂರಿನಿಂದ. ಾಗಿ ಇದು ಜಗತ್ತಿನ ಕಣ್ಮನವನ್ನು ಸೆಳೆಯುತ್ತೆ. ಬೇರೆ ಬೇರೆ ದೇಶಗಳಿಂದ ಇದನ್ನು ನೋಡೋದಕ್ಕೆ ಜನ ಬರ್ತಾರೆ. ಬೆಂಗಳೂರಿಗರಿಗಂತೂ ಒಂದು ದೊಡ್ಡ ಹಬ್ಬ ಇದು ಏರ್ ಶೋ. ಸೊ ಈ ಏರ್ ಶೋದ ಎಲ್ಲ ವಿಶೇಷತೆಗಳನ್ನು ನಿಮಗೆ ಕೊಡೋದಕ್ಕೆ ನಮ್ಮ ರಿಪಬ್ಲಿಕ್ನ ಅತಿ ದೊಡ್ಡ ತಂಡ ರೆಡಿಯಾಗಿದೆ. ನನ್ನ ಜೊತೆ ಅಭಿಷೇಕ್ ಇದ್ದಾರೆ, ನಮ್ಮ ರಿಪೋರ್ಟರ್ ಅಭಿಷೇಕ್, ಹಾಗೆಯೇ ದೀಪ್ತಿ ತೊಳ್ಪಾಡಿ ಇದ್ದಾರೆ, ನಮ್ಮ ಪ್ರತಿನಿಧಿ ವರದಿಗಾರ ಧ್ರುವ ಇದ್ದಾರೆ, ಹಾಗೆಯೇ ನಮ್ಮ ಇನ್ನೊಬ್ಬ ವರದಿಗಾರ ಮಂಜುನಾಥ್ ಅವರು ಇದ್ದಾರೆ. ಇವರೆಲ್ಲರೂ ಕೂಡ ಏರ್ ಶೋದ ಎಲ್ಲ ವಿಶೇಷ ಮಾಹಿತಿಯನ್ನು ನಿಮಗೋಸ್ಕರ ತರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2025 ಈ ಏರ್ ಶೋ ಯಾವ ರೀತಿನಲ್ಲಿದೆ, ಕಳೆದ 2 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಏರ್ ಶೋನಲ್ಲಿ ಬಹಳ ವಿಶೇಷತೆಗಳಿದೆ. ತೇಜಸ್ ಗ್ರಿಫಿನ್ ಆರ್ಭಟ ಮೆರಿತಾ ಇದ್ದಾವೆ. ಬೆಂಗಳೂರಿನ ಏರೋ ಇಂಡಿಯಾ 2025 ಈ ಸಾರಿ ಅನೇಕ ವಿಶೇಷತೆಗಳಿಂದ ಕೂಡಿದೆ. ಏರ್ ಶೋನಲ್ಲಿ ತೇಜಸ್ ಗ್ರಿಫಿನ್ ಆರ್ಭಟ ನೋಡಿನೇ ಖುಷಿ ಪಡ್ಬೇಕು, ಆ ಥರ ಇದೆ ಅದು. ದೇಶದ ಸೈನಿಕರ ಭಾರ ಇಳಿಸ್ತಾನ ರುದ್ರ, ಅದು ಇನ್ನೊಂದು ವಿಶೇಷ. ಶತ್ರುಗಳ ಕಳ್ಳ ಹೆಜ್ಜೆ ಮೇಲೆ 3ನೇ ಕಣ್ಣು, ರುದ್ರನ 3ನೇ ಕಣ್ಣು, ಅಷ್ಟು ಸ್ಟ್ರಾಂಗ್ ಆಗಿದೆ ಆ ವಿಮಾನ. ಏರ್ ಶೋನಲ್ಲಿ ದೊಡ್ಡಮ್ಮ ಗನ್ ಗಮನ ಸೆಳೆದಿರ್ತಕ್ಕಂಥದ್ದು. ಏರ್ ಶೋದ ಅನೇಕ ವಿಶೇಷತೆಗಳನ್ನು ನಿಮಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ. ಭಾರತೀಯ ವಾಯುಸೇನೆಗೆ ತೇಜಸ್ ಮತ್ತಷ್ಟು ಶಕ್ತಿ ನೀಡಲಿದೆ. ಮುಂದಿನ 3-4 ವರ್ಷಗಳಲ್ಲಿ ತೇಜಸ್ ಯುದ್ಧ ವಿಮಾನಗಳು 95 ತೇಜಸ್ ಯುದ್ಧ ವಿಮಾನಗಳು ಆರ್ಮಿಗೆ ಸೇರ್ಪಡೆಯಾಗಲಿದ್ದು, ಇದರ ವಿಶೇಷತೆಗಳೇನು ಅನ್ನೋದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ನನ್ನ ಸಹೋದ್ಯೋಗಿ ಸ್ಮಿತಾ ಈ ಬಗ್ಗೆ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ನಾನೀಗ ನಿಂತಿರೋದು ಏರ್ ಶೋನ ಮತ್ತೊಂದು ಮ್ಯಾಗ್ನಿಫಿಷಿಯಂಟ್ ಏರ್ಕ್ರಾಫ್ಟ್ನ ಮುಂದೆ, ನಮ್ಮ ಭಾರತದ ಹೆಮ್ಮೆಯ ತೇಜಸ್. ನೀವು ಕಳೆದ ಬಾರಿಯ ಏರ್ ಶೋನಲ್ಲೂ ಕೂಡ ಗಮನಿಸಿದ್ರೆ, ಆದರೆ ಈ ಏರ್ಕ್ರಾಫ್ಟ್ ನೀವೇನು ಗಮನಿಸ್ತಾ ಇದ್ದೀರಿ, ನ್ಯೂ ಜನರೇಷನ್ ಏರ್ಕ್ರಾಫ್ಟ್ ಇದು ತೇಜಸ್ MK1A. ಸದ್ಯಕ್ಕೆ ಭಾರತೀಯ ವಾಯುಸೇನೆ ಬಹಳ ಕಾತರತೆಯಿಂದ ಕಾಯ್ತಾ ಇರುವ ಏರ್ಕ್ರಾಫ್ಟ್ ಇದು. ಇನ್ಫ್ಯಾಕ್ಟ್ ಈ ವರ್ಷವೇ ಇದು ವಾಯುಸೇನೆಯ ಬತ್ತಳಿಕೆಯನ್ನು ತಲುಪಬೇಕಾಗಿತ್ತು, ಆದರೆ ಅಮೆರಿಕದಿಂದ ಇದರ ಎಂಜಿನ್ ಪೂರೈಕೆಯಲ್ಲಿ ಆದ ವಿಳಂಬದಿಂದಾಗಿ ಇನ್ನೇನು ಈ ವರ್ಷದ ಆರ್ಥಿಕ ವರ್ಷ ಪೂರೈಕೆ ಆಗೋದ್ರ ಒಳಗಾಗಿ 83 ಸರಿಸುಮಾರು 83 ತೇಜಸ್ MK1A ಯುದ್ಧ ವಿಮಾನಗಳು ಭಾರತದ ವಾಯುಪಡೆಯ ಬತ್ತಳಿಕೆಯನ್ನು ಸೇರುವ ನಿರೀಕ್ಷೆ ಇದೆ. ಹಾಗೆ ಇನ್ನು 3-4 ವರ್ಷಗಳ ಅವಧಿಯ ಒಳಗೆ ಇನ್ನು 95 ಬರೋಬ್ಬರಿ 95 ತೇಜಸ್ MK1A ಯುದ್ಧ ವಿಮಾನಗಳು ಭಾರತೀಯ ನೌಕಾಸೇನೆಯನ್ನ ಸೇರುವ ಸಾಧ್ಯತೆ ಹಾಗೆ ನಿರೀಕ್ಷೆ ಇದೆ. ಹಾಗೆ ಇದರ ಎಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ, ಹಾಗೆ ಯಾವ ರೀತಿಯ ಮಿಸೈಲ್ಗಳನ್ನು ಇದು ಹೊತ್ತೊಯ್ಯಬಲ್ಲದು, ಯಾವ ರೀತಿಯ ಅಟ್ಯಾಕಿಂಗ್ ಕೆಪಾಸಿಟಿ ಇದೆ ಅದನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ ಮುಖೇಶ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ಏರ್ ಶೋ? ಏರ್ ಶೋ ಚೆನ್ನಾಗಿದೆ. ತೇಜಸ್ ಹೇಗಿದೆ? ಚೆನ್ನಾಗಿದೆ ಮೇಡಮ್, ಸೂಪರ್. ನಮ್ಮ ರಿಪಬ್ಲಿಕ್ ವೀಕ್ಷಕರಿಗೆ ಇದರ ಸ್ಪೆಷಾಲಿಟಿ, ಎಸ್ಪೆಷಲಿ ತೇಜಸ್ MK1A ಇದರ ವಿಶೇಷತೆಯನ್ನು ತಿಳಿಸ್ಬೋದಾ, ಇದರ ಎಂಜಿನ್ ವಿಶೇಷತೆ? ಇದು ಅಲ್ಲಿ ರಡಾರ್, ಎಸ್ಪೆಷಲಿ ರಡಾರ್, ಈಶಾ ರಡಾರ್ ಇದೆ. ಅಲ್ಲೇ MMR ರಡಾರ್ ಇದಿರ ಇಲ್ಲಿ. ಇದು ಮೋರ್ ಪವರ್ಫುಲ್ ರಡಾರ್ ಇದೆ, ರೇಂಜ್ ಜಾಸ್ತಿ ಆಗಿದೆ, ಅವರು ಮಾರಕ ಕ್ಷಮತಾ ಜಾಸ್ತಿ ಆಗಿದೆ ಇದು. ಆಮೇಲೆ EW ಶೂಟ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಶೂಟ್, ಇದು ಜಾಸ್ತಿ ಆದಮೇಲೆ ಇಲ್ಲಿ ಹಾರ್ಡ್ ಪಾಯಿಂಟ್ ಜಾಸ್ತಿ ಆಗಿದೆ. ಇಲ್ಲಿ ಮಿಸೈಲ್ ಈಗ ಇದು BVR ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಇಲ್ಲಿ ಕನೆಕ್ಟ್ ಮಾಡಿಕೆ ಆಗುತ್ತೆ. ಆಮೇಲೆ R-73 ಆಶ್ರಮ್ ಮಿಸೈಲ್ಸ್ ಆ್ಯಂಡ್ ನ್ಯೂ ಜನರೇಷನ್ ಲೇಸರ್ ಗೈಡೆಡ್ ಬಾಂಬ್ಸ್ ಆರ್ ಇನ್ಸ್ಟಾಲ್ಡ್ ಹಿಯರ್. ಪೇಲೋಡ್ ಎಷ್ಟು ತೊಗೊಂಡು ಹೋಗ್ಬೋದು? ಪೇಲೋಡ್ ಇದು 13.2 ಟನ್. 13.2 ಟನ್ ಕೆಪಾಸಿಟಿ ಇದೆ. ಪೇಲೋಡ್ ಇಲ್ಲಿ 6 ಟನ್
ಮಾತ್ರ 6 ಟನ್ ವಿ ಕ್ಯಾನ್ ಟೇಕ್ ಇಟ್. ನಮ್ಮ ಭಾರತೀಯ ಏನು ವಾಯುಸೇನೆ MK2 ಕೂಡ ವೇಟ್ ಮಾಡ್ತಾ ಇದೆ, ಬಟ್ ಆಸ್ ಆಫ್ ನಾವು MK1 ಏನೇ ಇನ್ನೂ ಜಾಯಿನ್ ಆಗಿಲ್ಲ. ಇದು ಜಾಯಿನ್ ಆಗಿದೆ ಮೇಡಮ್, ಸ್ವಲ್ಪ ಇಂಜನ್ಗೆ ವೇಟ್ ಮಾಡ್ತಾ ಇದ್ದೀವಿ, ಆಮೇಲೆ ಎಲ್ಲ ರೆಡಿ ಆಗಿದೆ. ವೀಕ್ಷಕರಿಗೆ ಇದರ ಒಳಭಾಗದ ದೃಶ್ಯಗಳನ್ನು ಕೂಡ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಸರ್, ನಾನಾಗಲೇ ಹೇಳಿದಾಗೆ ಅಮೆರಿಕಾದಿಂದ ಇದರ ಎಂಜಿನ್ ಜನರಲ್ ಎಲೆಕ್ಟ್ರಾನಿಕ್ಸ್ನಿಂದ F404 ಎಂಜಿನ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇರೋದು. ಇಲ್ಲಿ ನೀವು ಗಮನಿಸ್ತಾ ಇರೋದು ಪೈಲಟ್ ಸಿಟ್ಟಿಂಗ್ ಏರಿಯಾ. ಹಾಗೆ ಇದರ ವಿಶೇಷತೆಯನ್ನು ಕೂಡ ಮುಖೇಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಇದು ಸ್ಮಾರ್ಟ್ ಮಲ್ಟಿಫಂಕ್ಷನ್ ಡಿಸ್ಪ್ಲೇ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಹ್ಯೂಮನ್ ಮಷೀನ್ ಇಂಟರ್ಫೇಸ್ ಜಾಸ್ತಿ ಆಗಿದೆ. ಇದು ಎಲ್ಲ ಕಂಟ್ರೋಲ್ ಪೈಲಟ್ ಟಚ್ ಫಿಂಗರಲ್ಲಿ ಮಾಡೋಕ್ಕೆ ಆಗಿದೆ. ಆ್ಯಂಡ್ ಇದು ಡಿಸ್ಪ್ಲೇ ಹೆಡ್ ಅಪ್ ಡಿಸ್ಪ್ಲೇ, ಅಲ್ಲಿ ಆಲ್ ವೀಪನ್ ರಡಾರ್ ಆಲ್ ಟಾರ್ಗೆಟ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಫೈರ್ ಮಾಡೋಕ್ಕೆ ಆಗಿದೆ ಅಲ್ಲಿ. ಸೊ ನಮ್ಮ ಹೆಮ್ಮೆಯ ತೇಜಸ್ MK1A ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ HALನ ಮುಖೇಶ್ ಸರ್ ವಿವರಿಸಿದ್ರು. ಇದು ಈ ಬಾರಿಯ ಏರ್ ಶೋನ ಮತ್ತೊಂದು ವಿಶೇಷತೆ. ಬಹುಶಃ ಮುಂದಿನ ಏರ್ ಶೋ ಆಗೋ ವೇಳೆಗೆ ಇದರ ನೆಕ್ಸ್ಟ್ ಜನರೇಷನ್ ಏರ್ಕ್ರಾಫ್ಟ್ ತೇಜಸ್ MK2 ಕೂಡ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಇನ್ನು ಅನೇಕ ವಿಶೇಷತೆಗಳನ್ನು, ಅದರಲ್ಲೂ ಏರ್ ಶೋನ ವಿಶೇಷತೆಗಳನ್ನು ನಿಮಗಾಗಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಹಾಗೆ ನನ್ನ ಕ್ಯಾಮ್ರಾ ಪರ್ಸನ್ ಮಧು, ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರ್ ಶೋ 2025 ಬೆಂಗಳೂರಿನಿಂದ.